ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಸೃಷ್ಟಿಯಲ್ಲಿ ಅಧರ್ಮವು ತಾಂಡವಾಡುತ್ತದೆಯೋ ಆವಾಗ ಶ್ರೀಕೃಷ್ಣ ಅವತರಿಸಿ ಅಧರ್ಮವನ್ನು ಧರ್ಮದಿಂದಲೇ ವಿನಾಶ ಮಾಡುತ್ತಾನೆ. ಆದರೆ ಈ ಇನ್ಸ್ಪೆಕ್ಟರ್ ಪ್ರತಾಪ್ ಅಧರ್ಮವನ್ನು ಧರ್ಮದಿಂದ ಅಷ್ಟೇ ಅಲ್ಲ, ಅವಶ್ಯಕತೆ ಬಿದ್ದರೆ ಅಧರ್ಮದಿಂದಲೂ ಸಂಹಾರ ಮಾಡುತ್ತಾನೆ ಈ ಇನ್ಸ್ಪೆಕ್ಟರ್ ಪ್ರತಾಪ್. ಸಮಾಜದಲ್ಲಿ ನಡೆಯುವ ಕೊಲೆ, ಸುಲಿಗೆ, ದರೋಡೆಗಳನ್ನು ಹತ್ತಿಕ್ಕಲು ನ್ಯಾಯ, ನೀತಿ, ಧರ್ಮ ಅಂತ ಪ್ರಯತ್ನ ಪಟ್ಟರೆ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಕೊಡುವ ಸಂಬಳ ಏನು ಗೊತ್ತಾ? ಟ್ರಾನ್ಸ್ಫರ್. ಈ ಭ್ರಷ್ಟ ಸರ್ಕಾರಗಳ ಕೈಗೊಂಬೆಯಾಗಿರುವ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮನ್ನು ಟ್ರಾನ್ಸ್ಫರ್ ಎಂಬ ಕೆಡ್ಡಕ್ಕೆ ತಳ್ಳಿ ಭ್ರಷ್ಟಾಚಾರದ ಅಮಲಿನಲ್ಲಿ ತೇಲುವಂತೆ ಮಾಡುತ್ತಾರೆ ಆ ಭ್ರಷ್ಟಾಚಾರಿಗಳಿಗೆ. ಆದರೆ ಇನ್ಸ್ಪೆಕ್ಟರ್ ಪ್ರತಾಪ್ ಒಂದಲ್ಲ ಎರಡಲ್ಲ 16 ಟ್ರಾನ್ಸ್ಫರ್ ಪಡೆದುಕೊಂಡರು. ಎಚ್ಚರಿಕೆಯಿಂದ ಆ ಭ್ರಷ್ಟಾಚಾರಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಗಿ ಅವರನ್ನು ಹೆಡೆಮುರಿ ಕಟ್ಟದೆ ಬಿಡೋದಿಲ್ಲ ಈ ಇನ್ಸ್ಪೆಕ್ಟರ್ ಪ್ರತಾಪ್. ಭಕ್ತರು ತನುಮನ ಧನದಿಂದ ದೇವಸ್ಥಾನ ಮಂದಿರಗಳಿಗೆ ಆಭರಣಗಳನ್ನು ಕಾಣಿಕೆಯಾಗಿ ಕೊಟ್ಟರೆ ಅದೇ ಆಭರಣಗಳನ್ನು ಲೂಟಿ ಮಾಡಿ ದೇವರ ಬಗ್ಗೆ ಅಪನಂಬಿಕೆ ಬರುವ ಹಾಗೆ ಮಾಡುತ್ತಿದ್ದಾರೆ ಕೆಲವು ಕದಿಮರು. ಅಂಥದೇ ಪ್ರಕರಣದ ಜಾಡು ಹಿಡಿದುಕೊಂಡು ಇಲ್ಲಿಗೆ ಬಂದಿದ್ದೇನೆ. ಮಿಸ್ಟರ್ ರಾಘವ್, ಎಲ್ಲಿದ್ದೀರಿ? ಹೊರಗೆ ಬನ್ನಿರಿ. ಯಾರಿದ್ದೀರಿ ಒಳಗೆ? ಮಿಸ್ಟರ್ ರಾಘವ್ ಬನ್ನಿ. ಆಶ್ಚರ್ಯವಾಯ್ತಾ? ಆಗಲೇಬೇಕು ತಾನೆ. ಎಲ್ಲಿ ಕಳ್ಳತನ ದರೋಡೆಗಳು ನಡೆಯುತ್ತವೆಯೋ ಅಲ್ಲಿ ಬರಬೇಕಾಗಿರೋದು ಪೊಲೀಸ್ನವರ ಕೆಲಸ ತಾನೆ. ಅದೆಲ್ಲ ಇರಲಿ. ಎಲ್ಲಿ ನಿಮಗೆ ಪ್ರತಿ ಮಹಾಶಯ ರಾಘವ್ ಕರೆದೆ ಕರೆದೆ. ಏನು ವಿಷಯ? ಏನು ಎತ್ತ ಅನ್ನೋದನ್ನ ಆಮೇಲೆ ಹೇಳ್ತೇನೆ. ಒಂದು ಮನೆಯೆಲ್ಲ ಸರ್ಚ್ ಮಾಡ್ರಿ. ದೇವಸ್ಥಾನದ ಒಡವೆಗಳನ್ನು ನಮ್ಮಲ್ಲಿ ತಂದ ಯಾರು ಹೇಳ್ಬೋದು ನಿಮಗೆ? ನಮ್ಮ ಮನೆಯಲ್ಲಿ ದೇವಸ್ಥಾನದ ಒಡವೆಗಳನ್ನು ತಂದಿದ್ದಾರೆ. ಎಂಥವ್ರು ಹೊಟ್ಟೆಯಲ್ಲಿ ಎಂಥವ್ರು ಕೆಟ್ಟಿಗೆ ಯಾಕೋ ಇಂಥ ಚೆಲುವ ಕುಣಿತಕ್ಕೆ ಸಾರ್ಥಕ ಆಯ್ತು. ನಾನು ಕೀರ್ತನ ಮಾಡುವಾಗ ಕಾಣ್ತೇನೆ. ಪಾಪಿ, ನಿಮ್ಮ ತಂದೆ ಬೇರೆ ಕಳ್ಳತನದ ಅಪರಾಧವನ್ನ ನೀನು ಹೊರಿಸ್ತಾ ಇದ್ದೀರಾ?
ನಾನಿವ್ರ ಜೋಡಿ 40 ವರ್ಷಗಳಿಂದ ಸಂಸಾರ ಮಾಡ್ತಾ ಇದ್ದೇನೆ. ಒಂದು ದಿವಸ ಯಾವುದಾದ್ರೂ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಜನಸಂದಣಿ ಜಾಗದಲ್ಲಿ ಯಾರಾದ್ರೂ ಏನಾದ್ರೂ ಕಳ್ಳತನ ಮಾಡಿದ್ರೆ ಇದು ನಿಮ್ಮದ ಅಂತ ಅವ್ರನ್ನ ಹುಡುಕೊಂಡು ಹೋಗಿ ಆ ವಸ್ತುವನ್ನ ಅವ್ರ ಕೈಗೆ ಒಪ್ಪಿಸಿ ಬರುವಂತ ಪುಣ್ಯಾತ್ಮ ಕೂಡ ಇದ್ರು. ಇಂಥವ್ರು ದೇವಸ್ಥಾನದ ಆಭರಣವನ್ನು ಕತ್ತಿದ್ದಾರೆ ಅಂತ ಈ ಅಪವಾದವನ್ನ ನಿಮ್ಮ ತಂದೆ ಮೇಲೆ ಹೊರಿಸ್ತಾ ಇದ್ದೀರಾ? ನನ್ನ ಲೆಕ್ಕ ಮಾಡ್ತಿದ್ಯಾ? ಅಪ್ಪ ದೇವಸ್ಥಾನದ ಒಡವೆ ಎಲ್ಲ ಕದ್ದು ಮನೇಲಿಡೋದನ್ನ ನಾನೇ ನೋಡಿದ್ದೀನಿ. ಮನೆ ಮರ್ಯಾದೆನ ಉಳಿಸೋಕ್ಕೋಸ್ಕರ ಅಪ್ಪನಿಗೆ ನೀನು ಹೀಗೆಲ್ಲ ಮಾಡ್ಬೇಡ, ನೋಡು ದೇವಸ್ಥಾನದ ಒಡವೆ ಎಲ್ಲಿತ್ತೋ ಅಲ್ಲೇ ಇಟ್ಟು ಬಾ ಅಂತ ಹೇಳಿದ್ರೆ ಮಾತೆ ನನ್ನ ಮಾತನ್ನೇ ತಲೆಗೆ ಹಾಕೊಳ್ದೆ ಈಗ ಮನೆಯ ಮರದಿನ ಹರಜಕ ಪರಿಸ್ಥಿತಿ ತಂದಿದ್ದೇನಲ್ಲ ಅವನಿಗೆ ಬುದ್ಧಿಗಳನ್ನು ಬಿಟ್ಟು ನನ್ನ ಮೇಲೆ ಕೈ ಮಾಡ್ತೀಯ. ಅವನಿಗೆ ಏನು ಹೇಳ್ಬೇಡ ಅಂತಿತ್ತ, ಏನು ಹೇಳ್ಬೇಡ ನೀನು. ಅವನು ನಮ್ಮ ಮಾತನ್ನ ಕೇಳೋ ಸ್ಥಿತಿಯಲ್ಲಿಲ್ಲ. ಈಗ ನನಗೆ ಕಳ್ತದ ಹಾಕೋದ ಹೊಂದಿ ನಿನಗೆ ಕಳಿಸ್ತೇವೆ ಅಂತ ಅಂದ್ರೆ ನಾನು ಅದಕ್ಕೂ ಹೋಗ್ತೇನೆ ಮಗನೆ. ನಿನಗೆ ಸಮಾಧಾನ ಆಯ್ತಲ್ಲ, ಅದರ ಮೊದಲು ಒಂದು ಕೊಟ್ಟು ವಿಷ ಕೊಟ್ಟಿದ್ರೆ ನಾನೆಲ್ಲ ಸತ್ತು ಬಿಡ್ತಿದ್ದೆ. ಈ ತರ ಶಿಕ್ಷೆ ಅಯ್ಯೋ ದೇವ್ರೇ, ಏನೆಲ್ಲ ಕಲ್ಸ್ಕೊಂಡಿದ್ದೆ ನಾನು. ಮಕ್ಕಳು ದೊಡ್ಡವರಾದ್ರು ಅಂತ ನಮಗೆ ಯಾಕೆ ದೇವರು ಈ ರೀತಿ ಶಿಕ್ಷೆ ಕೊಟ್ಬಿಟ್ಟ? ಈ ವಯಸ್ಸಿನಲ್ಲಿ ನಮಗೆ ದೇವರು ಯಾಕೆ ಈ ರೀತಿ ಶಿಕ್ಷೆ ಕೊಟ್ಬಿಟ್ಟ? ಸ್ಟಾರ್ಟ್ ಮಾಡ್ರಿ, ಇದನ್ನೆಲ್ಲ ಕೇಳ್ತಾ ಕೂತ್ಕೊಳ್ಳಕ್ಕೆ ನಮ್ಗಿಲ್ಲ, ಟೈಮ್ ಇಲ್ಲ. ಇವಾಗ ಏನ್ ಹೇಳ್ತಿದ್ರಿ ಮಿಸ್ಟರ್ ರಾಘವ್? ಒಂದು ಕಡೆ ದೇವಸ್ಥಾನದಲ್ಲಿ ಕಳ್ಳತನವಾಗಿರುವ ಆಭರಣಗಳು, ಇನ್ನೊಂದು ಕಡೆ ಇದನ್ನು ನಿಮ್ಮ ತಂದೆಯೇ ಕದ್ದಿದ್ದಾನೆ ಅಂತ ಸಾಕ್ಷಿ ಸಮೇತ ಹಿಡಿದುಕೊಟ್ಟಿರುವ ನಿಮ್ಮ ಮಗ ಚೇತನ್. ಇವನಿಗೆ ಮುಂದೊಂದು ದಿನ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಳ್ಳೆಯ ಬಹುಮಾನವನ್ನು ಕೊಡಲಾಗುವುದು. ಸದ್ಯಕ್ಕೆ ಈ ಪ್ರಕರಣದ ಸಂಬಂಧ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತಾ ಇದ್ದೀನಿ. ಅರೆಸ್ಟ್ ಮಾಡಿ. ಎಲ್ಲಿ ಹೋಗ್ತೀರಿ ನೀವು? ಈ ನೀಚ ಹೇಳ್ತು ಅಂತ ಪೊಲೀಸ್ ನಿಮ್ಮನ್ನ ಹೇಳಿಕೊಂಡು ಹೋಗ್ತಾರ? ಇಲ್ಲ ಸ್ವಾಮಿ, ಇಲ್ಲ. ನನ್ನ ಸತ್ರ ಕೂಡ ಚಿಂತೆ ಇಲ್ಲ. ಆದ್ರೆ ಸ್ಟೇಷನ್ ಮೆಟ್ಲೆ ಇರೋದಕ್ಕೆ ನಾನು ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಸುತ್ತ ಹೃದಿಸುವುದು ಪಿತ ಗಳಿಸಿದ ಪುಣ್ಯದಿಂದ ಅಂತ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ ಗೊತ್ತಿಲ್ಲ. ಈ ಪಾಪಿ ಹುಟ್ಟಿಗೆ ನಾವೇ ಕಾರಣವಾಗ್ಬಿಟ್ವಿ. ಮುಪ್ಪಿನ ಕಾಲದಲ್ಲಿ ಅಪ್ಪನಿಗೆ ಆಶ್ರಯ ಆಗ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಬೇರೊಬ್ಬರಿಗೆ ದಾಸನಾಗಿ ಈ ತರ ಖಂಡಿತ ತಿಳ್ಕೊಂಡಿರಲಿಲ್ಲ ಸೀತ. ಕರುಳನ್ನ ಕತ್ತರಿಸಿ ನೀನು ಅವನಿಗೆ ಜನ್ಮ ಕೊಟ್ಟೆ. ಆದ್ರೆ ಅಪ್ಪನ ಕೊರಳನ್ನ ಸುತ್ತಿ ಬಲವಂತವಾಗಿ ಕಬ್ಬಿಣದ ಕೋಳಿಗಳಿಗೆ ಸಿಕ್ತಾ ಇದ್ದಾನೆ.
ಆಗ್ತಾರೆ, ಹಾಗೆ ನೋಡ್ಕೊಳ್ತಾರೆ, ಹೀಗೆ ನೋಡ್ಕೊಳ್ತಾರೆ ಅಂತ ಇವು ಹೇಗಾದ ಅಂತ ನೋಡು. ನಾನು ಕಳ್ಳನಂತೆ ದೇವಸ್ಥಾನದ ಒಡವೆಗಳನ್ನ ಕದ್ದಿದ್ದೀರಂತೆ. ನನಗೆ ಈ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದಕ್ಕೆ ದುಃಖ ಆಗ್ತಿಲ್ಲ ಕಡೆ. ತಪ್ಪನಿಗೆ ಕಳ್ಳ ಅನ್ನೋ ಪ್ರಶಸ್ತಿ ಕೊಟ್ಟಾರವಾ, ಅದಕ್ಕೆ ನನಗೆ ಜೀವವಾದ. ಒಂದು ಮಾತು ಮಾತ್ರ ನೆನ್ಪಿಟ್ಕೋ, ಒಂದು ಮಾತು ಮಾತ್ರ ನೀನ್ ನೆನ್ಪಿಟ್ಕೋ. ತಂದೆ ತಾಯಿಯರ ಕೊರಗು ನಿಟ್ಟುಸಿರಿನ ಪ್ರತಿಫಲ ಅನುಭವಿಸ್ತಾರೆ. ಆದ್ರೂ ನನ್ನ ಮಗ ನೀನು ನಿನಗೆ ಒಳ್ಳೇದೇ ಆಗ್ಲಿ. ಆದ್ರೆ ನಿನಗೆ ಕೈ ಮುಗಿದ ಮಾತು ಕೇಳ್ತಿರುವಾಗ ನನಗೆ ಮೋಸ ಮಾಡಿದಾಗ ನಿನ್ನ ತಾಯಿಗೆ ಮೋಸ ಮಾಡ. ಅವಳಿಗೆ ನಾನು ಕಣ್ಣೀರು ಹಾಕಿದವರಲ್ಲ, ಇಂಥ ಕಾಲಕ್ಕೆ ಕಣ್ಣೀರು ಹಾಕ್ತಾ ಇದ್ದಾಳೆ. ನಾನು ಹೋಗಬೇಕು ಅಂತೇಳಿ ಕರುಳ ಒಬ್ಬ ಜೈಲಿಗೆ ಹೋದ ಸಂತೋಷಕ್ಕಾಗಿ ಹೊಟ್ಟೆ ತುಂಬ ಹಾಲು ಕೊಡ್ದು ಹೊಟ್ಟೆ ತಣ್ಣೆ ಮಾಡ್ಕೊಳಪ್ಪ, ಹೊಟ್ಟೆ ತಣ್ಣೆ ಮಾಡ್ಕೊ. ನೀನು ನಾ ಹೆತ್ತ ಮಗನೇನು ನಿಜ. ಮದುವೆ ಆದ ಬಸ್ಸಲ್ಲಿ ನಮಗೆ ಮಕ್ಕಳೇ ಆಗಿಲ್ಲ. ಕಿಂಡ ದೇವರಿಗೆಲ್ಲ ಹರಕೆ ಹೊತ್ತನು. ನಿಮ್ಮಪ್ಪ ನನಗೆ ಮಗ ಹುಟ್ಟುಬಿಟ್ಟ, ನನಗೆ ಮಗ ಹುಟ್ಟುಬಿಟ್ಟ ಅಂತ ಅದೆಷ್ಟೊಂದು ಸಂತೋಷ ಪಟ್ಟನು. ಅಂತ ಹೆತ್ತ ಕರುಣೆ ತಂದಗೆ ಕಿಂತ ದ್ರೋಹ ಮಾಡ್ದಿಲ್ಲ. ನೀನು ನನ್ನ ಮಗನ, ಹೆತ್ತ ಮಗನೇನೋ ನೀನು. ಪಾಪಿ, ನಾ ಹೆತ್ತ ಮಗ ಎಂಥ ಕೆಲಸ ಮಾಡ್ತಾನೆ ಅಂತ ನನಗೆ ಮುಂಚೆ ಗೊತ್ತಾಗುತ್ತೆ. ನಿನ್ನನ್ನು ಹುಟ್ಟಿದ ಕ್ಷಣನೇ ಹೆಚ್ಚಿಗೆ ಮಾತಾಡಬೇಡ. ನಿನಗೇನು ಗೊತ್ತು? ನಿನಗೇನು ಗೊತ್ತು ನಿಮ್ಮಪ್ಪನ ಬಗ್ಗೆ? 40 ವರ್ಷ ಅವರೊಳಗೆ ಸಂಸಾರ ಸಾಗಿದ ನಾನು ಕಷ್ಟದಲ್ಲಿ ಬರ್ಲಿ ಸುಖದಲ್ಲಿ ಬರ್ಲಿ ನನ್ನ ಮಕ್ಕಳು ಸುಖವಾಗಿರ್ಬೇಕು, ದೊಡ್ಡ ವಿದ್ಯಾವಂತರಾಗಬೇಕು, ನಮ್ಮ ಸಂಸಾರವನ್ನ ಉದ್ಧಾರ ಮಾಡಬೇಕು ಅಂತ ಹಗಲು ರಾತ್ರಿ ಇರದೆ 9 ಊಟ ಮಾಡಿ ನಿನ್ನ ಸಾಧ್ಯ ಬೆಳೆಸಿದ್ರು. ತಮಗೆ ನೀ ಕೊಟ್ಟ ಕಾಣಿಕೆ ಇದೇನು? ಇಲ್ಲ, ನನ್ನ ಮಗನಿಲ್ಲ, ನನ್ನ